ಹಲ್ಲೆಲೂಯ. ಇವತ್ತಿನ ವಾಕ್ಯ ನಂಬಿಕೆ ಬಗ್ಗೆ. ದೇವರು ಯಾವ ರೀತಿಯಾಗಿ ನಿಮ್ಮನ್ನು ನಂಬಿಕಸ್ಥನಾಗಿ ಮಾಡ್ತಾನೆ, ಸೈತಾನನು ನಿಮ್ಗೆ ಯಾವ ರೀತಿಯಾಗಿ ನಂಬಿಕೆಯಿಂದ ಹೊರಗೆ ತರುವಂತಹ ಒಂದು ಸುವಾರ್ತೆ ಇವತ್ತು ನಿಮಗಾಗಿ ಸಿಗುವಂಥದ್ದಾಗಿದೆ. ಈ ವಾಕ್ಯವು ನೀವು ತಿನ್ನಬೇಕು. ಯಾಕಂದ್ರೆ ದೇವರ ವಾಕ್ಯವು ಎಜುಕೇಷನನ್ನು ದೇವರು ಹೆಂಗಿರ್ತಾರ, ಆ ಸುರಳಿಯನ್ನು ತಿನ್ನುವಾಗ ಅವನಿಗೆ ಸಿಹಿಯಾದ ಜೇನಿನಕ್ಕಿಂತ ಹೆಚ್ಚಾಗಿ ಸಿಹಿತ್ತು. ಅವನ ಜ್ಞಾನ, ವಿವೇಕ, ನಾಲೆಜ್ ದೇವರು ಏನ್ ಮಾಡ್ದ, ಹಾಗೆ ಅಭಿವೃದ್ಧಿಪಡಿಸಿದ. ಹಾಗಾಗಿ ನಾವು 1 ಕೊರಿಂಥಿ 2ನೇ ಸಂಧಿ 14ನೇ ವಚನವನ್ನು ತೆಗೆಯುವಂತರಾಗಿದ್ದಾರೆ. ಸಭಿಕರು ಯಾರಾದರೂ ಓದ್ತೀರಾ? 1 ಕೊರಿಂಥಿ 2ನೇ ಸಂಧಿ 14ನೇ ವಚನ. ಪ್ರಕೃತ ಮನುಷ್ಯನನ್ನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಇಲ್ಲ, 11 ಅದೇ ಸೇಮು 2ನೇ ವಚನ 11. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತೆ ಯಾರಿಗೂ ತಿಳಿಯದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮವೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ಇಲ್ಲಿ ಪೌಲನು ಏನು ಮಾಡ್ತಾ ಇದ್ದಾನ, ಕೊರಿಂಥದವರಿಗೆ 2ನೇ ಸಂಧಿ 11ನೇ ವಚನದಲ್ಲಿ ದೇವರ ಆತ್ಮನ ಮೂಲಕವಾಗಿ ದೇವರ ಮಾತು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಯಾವ ರೀತಿಯಾಗಿ ಕೊರಿಂಥದವರಿಗೆ ಬರಿತಾ ಇದ್ದಾನೆ ಅಂದ್ರೆ, ಪೌಲನು ಮಾತಾಡುವುದಿದು ಸಾಧಾರಣವಾಗಿ ಮಾತಾಡ್ತಾ ಇದ್ದನು, ಆತ್ಮಿಕವಾಗಿ ಮಾತಾಡ್ತಿದ್ದ. ದೇವರ ಆತ್ಮವು ಅವನಲ್ಲಿ ಚಲಿಸ್ತಿತ್ತು. ಯಾವಾಗ ಅಪೊಸ್ತಲರು ದೇವರ ಅನುಜ್ಞತೆಯಲ್ಲಿ ದೇವರ ಹಾಗೆ ಹೊರಡಿಸಿದಾಗ ಅವರಿಗೆ ದೇವರ ಆತ್ಮದಿಂದ ಪ್ರೇರಣೆಯಿಂದಾಗಿತ್ತು. ಅಂದ್ರೆ ಈ ಪುಸ್ತಕ ಬರೆಯೋದಾಗ್ಲಿ, ಸತ್ಯವೇದ ಬರೆಯೋದಾಗ್ಲಿ, ಅವ್ರು ಏನಿದ್ರು ಆತ್ಮನಿಂದ ಪ್ರೇರಣೆಯಾಗಿ ಬರೆದಿದ್ದರು. ಇಲ್ಲಿ ಆತ್ಮದಲ್ಲಿ ಪ್ರೇರಣೆ ಬರೆಯೋದಕ್ಕಿಂತ ಮೊದಲು ಅವ್ರು ಏನಾಗಿದ್ದರು, ನಂಬಿಗಸ್ತರಾಗಿದ್ದರು. ಆ ನಂಬಿಕೆಯಿಂದಲೇ ಅವರು ದೇವರನ್ನು ಕಂಡಿದ್ದರು. ನಂಬಿಕೆ ಇಲ್ಲ ಅಂದ್ರೆ ಅವ್ರ ಕಾರ್ಯ ಆಗ್ತಿತ್ತು, ಇವತ್ತು ಮಾಡೋದು ಆಗ್ತಾ ಇದ್ದಿದ್ದಿಲ್ಲ. ಯಾಕ, ಆತನು ದೇವರನ್ನು ಸಮ್ಮುಖದಲ್ಲಿ ನೋಡಿ ನಂಬಿಗಸ್ತನಾಗಿ ಅವನು ಕಾರ್ಯ ಮಾಡಿದ. ನಾವು ಇದೇ ರೀತಿಯಾಗಿ ಆದಿಕಾಂಡದಲ್ಲಿ ಫಸ್ಟ್ ಆಗಿ ನೋಡ್ತೇವೆ. ಅಲ್ಲಿ 2 ಭಾಗಗಳಿದ್ದೆವು. ಒಂದು ಕಾಯನನು, ಇನ್ನೊಬ್ಬನು ಹೇಬೇಲನು. ಈ ಕಾಯನನ್ನು ಏನ್ ಮಾಡ್ತಾನ, ತನ್ನ ತಮ್ಮನನ್ನು ಹೊಡೆದು ಕೊಂದಾಕುವಂತನಾಗಿರ್ತಾನೆ. ಆದರೆ ಇಲ್ಲಿ 2 ಭಾಗಗಳಿದೆ. ಒಂದು ಫೇತು, ಒಂದು ನೋ ಫೇತು. ಒಂದು ನಂಬಿಕೆ, ಇನ್ನೊಂದು ನಂಬಿಕೆ ಇಲ್ಲ. ಯಾಕೆ 2 ಭಾಗ ಬಂದು ಅಂದ್ರೆ, ಒಬ್ಬನು ದೇವರಿಗೆ ನಂಬಿ ನಡೆಯುವಂತನಾಗಿರ್ತಾನೆ, ಇನ್ನೊಬ್ಬನು ದೇವರಲ್ಲಿ ನಂಬಿಕೆ ಇರಲ್ಲ. ಅದಕ್ಕೆ ಒಂದು ನಂಬಿಕೆ ನಮ್ಮ ಕಣ್ಣಿಗೆ ಕಾಣಲ್ಲ. ಆ ನಂಬಿಕೆ ಕಾಣದ ಕಾರಣಕ್ಕೆ ನಾವೇನ್ ಮಾಡ್ತೇವೆ, ಪಾಪಾತ್ಮದಲ್ಲಿ ಬಿದ್ದು ಸೈತಾನನು ಕಾಡಿಸುವ ಮಾರ್ಗದಲ್ಲಿ ಬೀಳ್ತೇವೆ. ಅದೇ ಇನ್ನೊಬ್ಬ ಹೇಬೇಲ್ ಏನ್ ಮಾಡ್ತಿದ, ತನ್ನ ಸ್ಯಾಕ್ರಿಫೈಸ್ಗಳು ಏನೇನ್ ಕೊಡ್ತಿದಲ್ಲ ದೇವರಿಗೆ ಯಜ್ಞ ಮಾಡೋಕ ಒಳ್ಳೆ ಫಲದ ಒಳ್ಳೆ ಇದ್ದಂತ ಅವನಲ್ಲಿ ಇದ್ದಂತ ಕುರಿಗಳನ್ನು ತಂದಿ ಆತನ ಯಜ್ಞ ಮಾಡ್ತಿದ್ದ. ಅದೇ ಕಾಯಿನ್ ಏನ್ ಮಾಡ್ತಿದ, ತನ್ನಲ್ಲಿದ್ದ ಕೆಟ್ಟದೆಲ್ಲ ಬಿದ್ದೋಗಿದ ಹಣ್ಣುಗಳು, ತರಕಾರಿಗಳು ತಂದು ದೇವರಿಗೆ ಸಮರ್ಪಿಸಿದ. ಆದರೆ ದೇವರಿಗೆ ಅದು ಮೆಚ್ಚುಗೆ ಆಗಿದ್ದಿಲ್ಲ. ಆದ್ರೂ ದೇವರು ಅವರಿಬ್ಬರ ಹತ್ರ ಒಂದೇ ಅನ್ಯೋನ್ಯತೆವಾಗಿದ್ದ. ಇವನು ನನಗೆ ಹೆಚ್ಚಾಗಿ ಪ್ರೀತಿ ಮಾಡಿದೆ, ಇವನಿಗೆ ಹೆಚ್ಚಾಗಿ ಪ್ರೀತಿ ಮಾಡಿದೆ ಅಂದಿಲ್ಲ. ದೇವರು ತನ್ನ ಸ್ವರೂಪದಲ್ಲಿ ಯಾವಾಗ ನಮ್ಮನ್ನು ಸೃಷ್ಟಿ ಮಾಡಲ್ಲ, ಅವತ್ತಿನಿಂದ ದೇವರ ಬಗ್ಗೆ ಎಂದು ಮೋಸನೇ ಇಲ್ಲ. ಮೋಸ ಹುಟ್ಟಿಸುವನು ಯಾರು? ಸೈತಾನನು. 2ನೇದಾಗಿ ಅಲ್ಲೇ ನೋಡ್ಬೇಕು, ಅವ್ರ ತಂದೆ ತಾಯಿ ಆದಮ ಒಳಗೆ ಯಾವ ರೀತಿಯಿಂದ ವಂಚಿಸಿತು, ಅವರು ನಂಬಿಕೆಯಲ್ಲಿ ಬಿದ್ದೋಗಿದರು. ಈಗ ನಾವು ನಂಬಿಕೆ ಹೆಚ್ಚು ಮಾಡ್ಕೋಬೇಕಾದ್ರೆ ಪೌಲನ್ ಏನ್ ಹೇಳ್ತಾನ, ಆತ್ಮನಿಂದ ಏನ್ ಮಾಡ್ಬೇಕು, ಆತ್ಮನಿಂದ ಪ್ರೇರಣೆ ಆಗ್ಬೇಕು. ಆತ್ಮನಿಂದ ಪ್ರೇರಣೆ ಆಗ್ಬೇಕಂದ್ರೆ ನಮ್ಗೆ ಯಾವ್ದು ಬೇಕು, ನಾವು ಪ್ರಕಟಿಸುವ ದೇವರ ಆತ್ಮ ನಮ್ಮಲ್ಲಿ ಇಳಿಬೇಕು. ಆ ದೇವರ ಆತ್ಮ ನಮ್ಮಲ್ಲಿ ಇಳಿಬೇಕಾದ್ರೆ ನಾವು ಪ್ರತಿನಿತ್ಯ ದೇವರ ಕಾರ್ಯದಲ್ಲಿ ಇರಬೇಕು. ನಾವು ಆತನಿಗೆ ಮೊದಲು ಶಿಷ್ಯರಾಗಬೇಕು. ನೆಕ್ಸ್ಟ್ ಆತ ನಮಗೆ ಕೊಡುವ ವರದಿಂದ ನಾವು ಆತ್ಮನಿಂದ ಪ್ರೇರಣೆ
ಬರೆಯುತ್ತೇವೆ. ಅದೇ ರೀತಿಯಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಸಂಧಿ 4ನೇ ವಚನ ನೋಡಿ, ಅತಿ ಉತ್ತಮವಾಗಿ ಯಾವ ರೀತಿಯಾಗಿ ನಂಬಿಕೆಯಲ್ಲಿ ಸೈತಾನನು ಯೇಸುವನ್ನು ಶೋಧಿಸಲ್ಪಟ್ಟಾಗ ಅದು ಯಾವ ರೀತಿಯಾಗಿ ದೇವರು ಆತ್ಮಿಕವಾಗಿ ಅದಕ್ಕೆ ನಾಶ ಮಾಡಿದನು. ಮತ್ತಾಯ 4ನೇ ಸಂಧಿ 4ನೇ ವಚನ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವನಿಲ್ಲ. ದೇವರ ಬಾಯಿಂದ ಹೊರಡುವ ಬದುಕುವನು. ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಸೈತಾನನ ಶೋಧನೆಗೆ ಆತನು ಆ ಬಾಣ ಹೊಡೆಯುವುದರಿಂದ ಈತನು ಅಗ್ನಿ ಬಾಣವನ್ನು ಅದು ಹೊಡೆಯುವಂತನಾಗಿದ್ದಾನೆ. ಯಾವ ರೀತಿಯಾಗಿ ಉಪದೇಶ, ಆತನು ಸೈತಾನನು ಎಲ್ಲ ಬಲ್ಲವನಿದ್ದಾನೆ, ಈ ಸತ್ಯವೇದವು ಅವನಿಗೆ ಎಲ್ಲರೂ ಇದೆ. ಅದಕ್ಕೆ ಏನಂತಾನ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗಿ ತಿನ್ನುವ. ಆದ್ರೆ ದೇವರು ಯೇಸು ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ದ, ಆತನ ಬುದ್ಧಿ ಇಲ್ಲ, ಆತನ ಜ್ಞಾನದಿಂದ ಏನ್ ಮಾಡ್ದ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವನಿಲ್ಲ. ಎಲ್ಲಿ ಆ ದೇವರಿಗೆ ಎಲ್ಲಿ ಬಂತು ನಂಬಿಕೆ? ವಾಕ್ಯದ ಮರಿಗೆ. ನಾವೆಲ್ಲ ಏನ್ ಮಾಡ್ಬೇಕು, ನಾವು ವಾಕ್ಯದ ಮರಿಗೆ ಹೋಗ್ಬೇಕಾದ್ರ ಸೈತಾನನನ್ನು ಯಾವ ರೀತಿಯಾಗಿ ಸೋಲಿಸಬೇಕೆಂಬುದು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ನೀವು ಸತ್ಯವೇದ ಓದುವುದೇ ಇಲ್ಲ, ತೆಗೆಯುವುದಿಲ್ಲ ಅಂದ್ರ ನಿಮ್ಮ ಸಮಸ್ಯೆಗೆ ನೀವು ಹೆಂಗ್ ಪರಿಹಾರ ಹುಡುಕ್ತೀರಿ? ಹುಡುಕೋದಕ್ಕೆ ಚಾನ್ಸೇ ಇಲ್ಲ. ನೀವು ಪ್ರತಿನಿತ್ಯ ಅದರಲ್ಲಿ ಬೀಳ್ತಾ ಹೋಗ್ತೀರಿ. ಆ ಸೈತಾನ ನಿಮಗೆ ಬಾಣದಿಂದ ಹೊಡಿತಾನೆ ಇರ್ತಾನ. ಆದ್ರ ನಿಮ್ ನಂಬಿಕೆ ನಿತ್ಯ ಏನಾಗ್ತದ, ಬಿದ್ದೋಗ್ತಾ ಇರ್ತದ. ನಂಬಿಕೆ ಹೆಚ್ಚಾಗಬೇಕಂದ್ರೆ ಏನ್ ಮಾಡ್ಬೇಕು, ನೀವು ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ನಡಿಬೇಕು, ದೇವರ ಕಾರ್ಯಗಳನ್ನ ನಡಿಬೇಕು. ದೇವರು ನಮ್ಗೆ ಹಳೆ ಒಡಂಬಡಿಕೆ ಯಾತಕ್ಕಾಗಿ ಕೊಟ್ಟಿದ್ದಾನ? ಯಾರಿಗಾದ್ರೂ ಗೊತ್ತದನ? ಯಾದಕ್ಕಾಗಿ ನಮ್ಮ ಹಳೆ ಒಡಂಬಡಿಕೆ ಕೊಟ್ಟಿದ್ದಾನೆ? ಅಲ್ಲಿದ ಆಶೀರ್ವಾದಗಳು, ಆ ಆಶೀರ್ವಾದದಿಂದಲೇ ನಿನ್ನ ಜೀವನ ಮುಂದಾಗುತ್ತದೆ. ದೇವರು ಅದೇ ಹಳೆಯ ಒಡಂಬಡಿಕೆಯಲ್ಲಿದ್ದ ಪ್ರಯಾಣ ತೆಗೆದು ನಿನ್ನ ತಂದೆಯ ಕರ್ತನನ್ನು ಪರೀಕ್ಷಿಸಬಾರದು ಅಂತ ಹೇಳ್ತಾನೆ ದೇವರು. ಮತ್ತ ಮನುಷ್ಯರು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು. ಯಾವುದು ದೇವರ ಬಾಯಿಂದ ಹೊರಡುವುದೇನು? ಆತನ ವಾಕ್ಯನೇ. ಆ ವಾಕ್ಯ ಎಲ್ಲಿ ಬರ್ತದ? ನಿನಗೆ ನಂಬಿಕೆ ಬಂದಾಗ, ನೀ ಯಾವಾಗ ದೇವರ ಆತ್ಮದಾಗ ನಡೀತಲ್ಲ ಅವಾಗ ಬರ್ತದಿಲ್ಲ ಅಂದ್ರ ಸೈತಾನನು ನಿಮಗ ಇದೇ ರೀತಿಯಾಗಿ ಕಾಡಿಸಲ್ಪಡುವಂತನಾಗಿದ್ದಾನೆ. ಪ್ರತಿದಿನ ದಿನ ಹೊಸ ಕಾರ್ಯದಲ್ಲಿ, ಹೊಸ ಮಾರ್ಗದಲ್ಲಿ ನಿಮ್ಮನ್ನು ಸೈತಾನ ನಡೆಸುವಂತನಾಗಿದ್ದಾನೆ. ದೇವರ ಆತ್ಮ ನಿಮ್ಮ ಮೇಲೆ ಎಷ್ಟೇ ಚಲಿಸಿದರೂ ನೀವು ಮಾಡುವಂತ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾಗ ಏನು ಮಾಡಲಾಗದು. ಅದೇ ರೀತಿಯಾಗಿ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಎಫೆಸ ತೆಗಿರಿ. ಎಫೆಸ 6ನೇ ಸಂಧಿ 16ನೇ ವಚನ ತೆಗಿರಿ. ತುಂಬಾ ಉತ್ತಮವಾಗಿ ದೇವರು ಅಲ್ಲಿ ಮಾತಾಡಿದ್ದಾನೆ. ಯಾವ ರೀತಿಯಾಗಿ ನಂಬಿಕಸ್ಥರು ಆತನ ಗುರುಣಿಯನ್ನು ಯಾವ ರೀತಿಯಾಗಿ ಹಿಡಿದುಕೊಳ್ಬೇಕು ಎಂಬುದು ಆತನು ಬರೆಯಲ್ಪಟ್ಟಿದ್ದಾನೆ. ಆರನೇ ಸಂಧಿ 16ನೇ ವಚನ ಮತ್ತು 17ನೇ ವಚನ. ಅದು ಓದಿದಾಗ ನಿಮಗ ಗೊತ್ತಾಗ್ತದೆ ನಂಬಿಕೆ ಎಂಬ ಗುರಣಿ ಯಾವ ರೀತಿಯಾಗಿ ನಿಮ್ಮಲ್ಲಿ ಸ್ಥಿರಪಡಿಸ್ತದ, ಮತ್ತು ಸೈತಾನ ನಿಮಗೆ ಯಾವ ರೀತಿಯಾಗಿ ಶೋಧನೆ ಪಡಿಸ್ತಾನ, ಸೈತಾನನಿಂದ ನಿಮಗೆ ಯಾವ ರೀತಿ ಸಂತೋಷ ಕಳೆಯಲ್ಪಡ್ತಾನ, ಮತ್ತು ದೇವರಲ್ಲಿ ನಂಬಿಕೆ ಬಂದ ನೀವು ಯಾವ ರೀತಿಯಾಗಿ ಸಂತೋಷದಲ್ಲಿ ಇರ್ತೀರಿ ಅನ್ನುವುದು ದೇವರಿಗೆ ಬರೆಯಲ್ಪಟ್ಟಿದ್ದಾನೆ. ನಂಬಿಕೆ ಎಂಬ ಗುರಾಣಿಯು ನೋಡಿದ ಏನದ, ದೇವರಿಂದ ನೀವು ಯಾವಾಗ ನಂಬಿಕೆದ ಗುರಾಣಿಯಲ್ಲಿ ಹಿಡಿತಿರಲ್ಲ ನಿಮಗೆ ಸಂತೋಷ ಆಶೀರ್ವಾದ ಹಿಂದೆ ಬಂದು ತಟ್ಟುತ್ತದ. ಹೋದ್ರಿ ಮತ್ತ ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವುದು. ನೋಡಿ ಏನದ, ಶತ್ರುವಿನ ಅಗ್ನಿ ಬಾಣಗಳು. ನೋಡ್ರಿ, ಅಗ್ನಿ ಬಾಣಗಳು ಅಂದ್ರ ಕಣ್ಣಿಗೆ ಕಾಣದಂತ ದುರಾತ್ಮನ ಕಾರ್ಯದಿಂದ ನೀವು ಬಚಾಯಿಸಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲೇನ್ ಹೇಳಿದ ದೇವರು? ಹಿಂದೇನದ ನೋಡ್ರಿ, ಮುಂದೆ ಹೋದಾಗ ನಂಬಿಕೆ ಏನದ? ನಂಬಿಕೆ ಎಂಬ ಗುರಣಿ ದೇವರ ಸಮ್ಮುಖದಲ್ಲಿ, ಆತನ ಭಯದಲ್ಲಿ, ಆತನ ಮಾರ್ಗದಲ್ಲಿ ನಡೆಯುವಾಗ ನಿಮ್ಗ ಆ ಗುರಾಣಿ ಸಿಗ್ತದ. ಆ ಗುರಾಣಿ ಸಿಗ್ಬೇಕಾದ್ರೆ ನಿಮ್ಗೆ ಏನ್ ಮಾಡ್ಬೇಕು? ಸಂತೋಷ, ಜೀವಿತ ಸಿಗ್ತದ, ನಿಮ್ಗೆ ನಿರೀಕ್ಷೆ ಶುರು ಆಗ್ತದ, ನೀವು ಸ್ವಂತವಾಗಿ ನಿಮ್ಮ ದೇಹದ ಮೇಲೆ ನಿಮ್ಗೆ ಅಧಿಕಾರ ಸಿಗ್ತದ. ಅಲ್ಲಿ ತನಕ ನಿಮ್ಗೆ ಅಧಿಕಾರ ಸಿಗದ ಯಾಕಂದ್ರ ಆತನ ಬಾಣಿನಿಂದ ನಿಮ್ಗೆ ಬಿಡಿಸೋರು ಯಾರ? ಆ ದುರಾತ್ಮನ ಬಾಣಿನಿಂದ ನೀವು ಬಿಡಿಸೋರು ಯಾರ? ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನು. ಆತನನ್ನು ನೀವು ಬಿಟ್ಟ ಮೇಲೆ ನಿಮ್ ಕಾರ್ಯಗಳು ಏನಾಗ್ತವಿನ ಎದಕ್ಕಿಲ್ಲ, ವ್ಯರ್ಥ.
ವ್ಯರ್ಥವಾಗಿ ಬಿದ್ದು ಹೋಗ್ತಾರ. ಆ ಬಾಣಗಳು ಮುರಿಯುವುದಕ್ಕೆ ಆ ಮೆಸ್ಸಿಯನಿಂದ ಮಾತ್ರ ಕಾರ್ಯವಾಗ್ತದ. ನೀವು ಹಂಗೆ 17ನೇ ವಚನ ಹೋದ್ರೆ ಇನ್ನೂ ಬೆಸ್ಟ್ ಅದ. ರಕ್ಷಣೆಯುವ ಸ್ಥಿರ ಸ್ನಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಏನದ? ಪವಿತ್ರಾತ್ಮನೆಂಬ ಕತ್ತಿ. ಕತ್ತಿ ಯಾವ್ದದ? ವಾಕ್ಯ. ವಾಕ್ಯ ಎಲ್ಲಿದ್ ಬಂದದ? ಪವಿತ್ರಾತ್ಮ ದೇವರಿಂದ. ಪವಿತ್ರಾತ್ಮ ದೇವರು ಯಾರು? ಕರ್ತನಾದ ಯೇಸು ಕ್ರಿಸ್ತ. ಕರ್ತನಾದ ಯೇಸು ಕ್ರಿಸ್ತನ ಯಾರು? ಯೆಹೋವ ದೇವರು. ಎಲ್ಲಿಂದ ಎಲ್ಲಿಗೆ ಬಂತು? ನಾವ್ ಆ ಸೈತಾನನ್ನು ಸೋಲಿಸ್ಬೇಕಾದ್ರ ನಮ್ಮಲ್ಲಿ ಯಾವ ಶ್ರಮೆ ಬೇಕು? ಮೊದಲು ಕತ್ತಿ ಬೇಕು ನಮ್ಮಲ್ಲಿ. ಯಾವುದು? ವಾಕ್ಯ ಎಂಬ ಕತ್ತಿ. ಆ ವಾಕ್ಯ ಎಂಬ ಕತ್ತಿ ನಿಮ್ಗೆ ಎಲ್ಲಿ ಸಿಗ್ತದ? ಯಾವಾಗ ದೇವರ ಸಮ್ಮುಖದ ಹೋಗಿ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ನಿಮ್ಮ ಪಾಪಗಳ ಅರಿಕೆ ಮಾಡಿ, ಯೇಸುವೇ ಇವತ್ತು ನಾನು ನನ್ನನ್ನು ಸಂಪೂರ್ಣ ಬದಲಾಯಿಸ್ತೆ, ನಿನ್ನೇನ ನಡೀತೆ, ನಿನ್ನ ಫಲಗಳ ಮೇಲೆ ನಡೀತೆ, ನಿನ್ನ ವರಗಳು ನನಗೆ ತೊಲಗಿಸು, ನಿನ್ನ ಸಮೃದ್ಧಿಯಲ್ಲಿ ನನಗೆ ಎಬ್ಬಿಸು ಅನ್ನುವಾಗ ಆತನ ಸಾಮರ್ಥ್ಯವು ನಿಮ್ಮಲ್ಲಿ ಸಿಗುವಂತದಾಗಿದೆ. ಏನ್ ಸಿಗ್ತದ? ಸಾಮರ್ಥ್ಯ. ಸಾಮರ್ಥ್ಯ ಬಂತಂದ್ರೆ ಯಾರಿಗಾದ್ರೂ ನೀವು ಹೆದರೋರಾಯ್ತೀರಿ? ದೇವರ ಸಾಮರ್ಥ್ಯ ನಿಮ್ಮ ಮೇಲೆ ಬಂತು ಅಂದ್ರೆ ನೀವು ಹೆಂಗಾಯ್ತೀರಿ? ಬಲಶಾಲಿ ಐತಿರಿ. ನೀ ಯಾರ ರೋಗಕ್ಕೆ ಅಂಜೋದಿಲ್ಲ, ಯಾ ಸಮಸ್ಯೆ ಬಂದ್ರು ಅಂಜಲ್ರಿ. ಅಂತ ರೋಗನೇ ಇರ್ಲಿ, ಸಾಲ ಇರ್ಲಿ, ಚಿಂತೆ ಇರ್ಲಿ, ದುಃಖ ಇರ್ಲಿ, ಸೈತಾನ ನಿಮ್ ಎದುರುಗಡೆ ನಿಂತರು ನೀವು ಅದಕ್ಕ ಜಯಿಸುವಂತರ. ಯಾಕ? ಸಾಮರ್ಥ್ಯ. ಅದು ವಾಕ್ಯ ಎಂಬ ಕತ್ತಿ ಎಲ್ಲದ? ಎಲ್ಲಂತ ದೇವರು ಪವಿತ್ರ ಆತ್ಮನಿಂದ ಬರುವ ಈ ಬೈಬಲ್, ಈ ಸತ್ಯವಾದದಲ್ಲಿ ನಿಮಗೆ ಆ ಕತ್ತಿ ಸಿಗುವಂತದಾಗಿದೆ. ಎಲ್ಲಿವರೆಗೆ ನೀವು ಆತನಲ್ಲಿ ಪ್ರಾರ್ಥಿಸಿರ. ಯಾಕಂದ್ರೆ ದೇವರು ಇಲ್ಲಿ ಯಾರ ಜೊತೆ ಬರ್ತಾನ? ಸಕಲ ವಿಧವಾದ ಪ್ರಾರ್ಥನೆ ಒಂದು ಬರ್ದನ. ದೇವರನ್ನು ಮತ್ತೆ ಪ್ರಾರ್ಥಿಸಿರಿ. ಸಕಲ ವಿಧವಾದ ಅಂದ್ರ ಸದಾ ಬೇರೆ 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 ಕಷ್ಟಗಳು ಬರ್ತಾ ಇರ್ತಾವ. ಆ ಕಷ್ಟದ ಮೂಲಕ ಈ ಸತ್ಯವೇದದಲ್ಲಿ ಆ ಕತ್ತಿ ಇಡಲ್ಪಟ್ಟಿದೆ. ಆ ಕತ್ತಿ ನೀವು ತೆಕ್ಕುವವರೆಗೂ ನಿಮ್ಮ ಕಷ್ಟ ಚಿಂತೆಗಳು ಬಿಟ್ಟುದಿಲ್ಲ. ನಿಮ್ ಉಲ್ಲಾಸ ಕಾದಾಗ್ತದ, ನಿಮ್ ಖುಷಿ ಜೀವನ ನಾಶ ಮಾಡ್ತದ. ನೀವ್ ಎಲ್ಲೇ ಹೋಗ್ರಿ, ನೀವ್ ಎಷ್ಟೇ ದೊಡ್ಡ ಶ್ರೀಮಂತರಾಗ್ರಿ, ನೀವ್ ಎಷ್ಟೇ ದೊಡ್ಡ ಭಿಕಾರಿ ಆಗ್ರಿ, ನೀವ್ ಎಷ್ಟೇ ಅನಂಬಿಕಸ್ಥರಾಗಿ ನಿಮ್ಗೆ ಬಿಡುವಂತದಲ್ಲ ಅದು. ಮತ್ತೆ ನೀವ್ ಎಷ್ಟೇ ದೇವರಲ್ಲಿ ದಿನನಿತ್ಯ ಪ್ರಾರ್ಥಿಸಿರಿ, ದಿನನಿತ್ಯ ನೀವು ವಾಕ್ಯ ಸಾರಿರಿ, ದಿನನಿತ್ಯ ನೀವು ಹೋಗಿ ರೋಡ್ ಮೇಲೆಲ್ಲ ಹೋಗಿ ನೀವು ಪ್ರಚಾರ ಮಾಡ್ರಿ, ದೇವರಿಗೆ ಆ ಕಾರ್ಯ ಇಷ್ಟ ಆಗಲ್ಲ. ಯಾಕಂದ್ರ ನೀನು ಮೊದಲು ಸರಿಯಾಗಿ ದೇವರನ್ನು ಅರಿತಿಲ್ಲ. ನಿನ್ನ ಹತ್ರ ದೇವರ ಭಯವಿಲ್ಲ. ನೀ ಇಲ್ಲಿ ಹೋಗಿ ಸುವಾರ್ತೆ ಸಾರ್ತಿ ಹಿಂದೆ ಮಾತಾಡ್ತಂದ್ರೆ ದೇವ್ರು ಮೆಚ್ಚಲ್ಲ. ನೀ ಇಲ್ಲಿ ಬಂದು ಆರಾಧನೆ ಮಾಡಿ 10 ಜನಕ್ಕೆ ವಾಕ್ಯ ಹೇಳ್ತಂತ ತಿಳ್ಕೊ, ಹಿಂದೋಗಿ ಇನ್ನೊಬ್ರು ಜೊತೆ ಕುಂತೀನಿ ಏನ್ ಮಾಡ್ತಿ ಚಾಡಿ ಹೇಳ್ದಂದ್ರ ದೇವರು ನಿನಗೆ ಮೆಚ್ಚಲ್ಲ. ನೀ ಇಲ್ಲಿ ಕುಂತಿ ನಿನ್ ಮನೆಯವ್ರಿಗೆ ಹಂಗಸ್ತಿ, ನಿನ್ನ ಮನೆಗೆ ಏನ್ ನಡ್ಲತ್ತೋ ಅದು ನಿನಗೆ ಗೊತ್ತಿಲ್ಲ ಅಂದ್ರ ದೇವರು ನಿಂಗೆ ಮೆಚ್ಚಲ್ಲ. ನೀನ್ ತೋರಿಸುವಾಗ ನಿನಗೆ ಅನ್ಯ ಭಾಷೆ ಬರ್ಬೋದು, ನಿಂಗೆ ಹೊರಗಲಿಂದ ತುಂಬಿರ್ಬೋದು, ನೀ ಏನೇನು ಕಾರ್ಯಗಳು ಮಾಡ್ಬೋದು, ಆದ್ರೆ ದೇವರ ಸಾಮರ್ಥ್ಯ ಇರುವವರೆಗೂ ನಿನ್ನಿಂದ ಏನ್ ಕಾರ್ಯ ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಏನಂತಾರ? ಪವಿತ್ರಾತ್ಮ ಭರಿತರಾಗಿ. ಯಾವಾಗ ನೀವು ಪವಿತ್ರಾತ್ಮ ಭರಿತರಾಯ್ತೀರಿ? ದೇವರ ಅನ್ನುತ್ತೆ. ನೀವು ಯಾವಾಗ ದೇವರಿಗೆ ಅಂಗೀಕರಿಸ್ತೀರಿ, ಯೇಸುವೆ ಬರಬೇಕಾದ ರಕ್ಷಕನು, ನಮಗಾಗಿ ಕ್ರೂಜ ಮೇಲೆ ಪ್ರಾಣ ಕೊಟ್ಟಿದ ಯೇಸು, ಆತನು ಎದ್ದಿ ನಮಗೂ ಎಬ್ಬಿಸಿದಾನೆ, ಆತನ ನಮ್ಮ ಪಾಪಗಳು ಹೊತ್ತುಕೊಂಡು ಹೋಗಿದ್ದಾನೆ ಅಂತ ಹೇಳಿ ನೀವೆಲ್ಲ ಬಿಟ್ಟು ಆತನಲ್ಲಿ ಭಯ ಪಡಬೇಕು. ಅದಕ್ಕಿಂತ ದೊಡ್ಡದಾಗಿ ಏನದ? ನಮ್ಮ ಶರೀರ ಅಭಿಲಾಷಗಳನ್ನು ಕೊಲ್ಲಬೇಕು. ಎಷ್ಟವ? 9 ಫಲ, 9 ಶರೀರ ಅಭಿಲೇಷಗಳು, 9 ವರಗಳು. ಈ ದೇವರ ರಾಜ್ಯದಲ್ಲಿ ನೀವು ಪವಿತ್ರ ಆತ್ಮರಾಗಿ ಬರಿಬೇಕಾದ್ರ ನಿಮ್ಮ ಶರೀರ ಅಭಿಲಾಷಗಳು ಎಷ್ಟವ? ಅವೆಲ್ಲ ಕೊಲ್ಲಲ್ಬೇಕು. ನೀವು ಪದೇ ಪದೇ ನೋಡ್ಬೋದು. ನೀವು ಗೆಲತೆದಲ್ಲಿ ತೆಗಿರಿ, 5ನೇ ಸಂಧಿ ಒಳಗೆ ನೋಡ್ರಿ, ಅಲ್ಲಿ ಯಾವ್ಯಾವ ನಿಮ್ದು ಶರೀರದಿಂದ ಬರುವಂತ ಒಂದೊಂದು ಕಾರ್ಯಗಳು ನೋಡುವಂತರಾಗಿದ್ದೇವೆ. ಗೆಲತೆ 5ನೇ ಸಂಧಿ 19ನೇ ವಚನ. ನಮ್ಮ ಶರೀರದಿಂದ ಬರುವ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವೆಂದರೆ ಜ್ವಾಳತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿತನ, ದುರ್ಜನತನ, ಇವುಗಳೇ
ವಿಷಯದಲ್ಲಿ ನಿಂತ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಎಲ್ಲದ ದೇವರ ರಾಜ್ಯ ಎಲ್ಲದ? ನಾವೇ ದೇವರ ರಾಜ್ಯ ಇದ್ದಿದ್ದೀವಿ. ದೇವ್ರು ಏನ್ ಮಾಡ್ದ? ಹಳೆ ಒಣಕಿದಿ ಎಲ್ಲ ಮತ್ತೆ ಅಂತಾನೆ ಅದ, ಪರಲೋಕ ರಾಜ್ಯ ಅದ. ಅಲ್ಲಿಂದ ಏನ್ ಮಾಡಿದ್ರು? ದೇವರ ರಾಜ್ಯ ಮಾಡಿದ್ರು. ಯಾಕ? ಯೇಸು ಕ್ರಿಸ್ತನ ಯಾವಾಗ ಕರ್ತನಾದ ದೇವರಿಗೆ ಭೂಮಿ ಬಂದಲ್ಲ, ಆವತ್ತಿನಿಂದ ಪರಲೋಕ ರಾಜ್ಯ ಹೋಗಿ ನಮ್ಮಲ್ಲಿ ಉಳಿಯುತ್ತಾಯ್ತು. ಅದು ನಮ್ಮಲ್ಲಿ ವಾಸ ಮಾಡುವಂತದಾಯ್ತು. ಯಾವಾಗ ಈ ದೇಹವನ್ನು, ಈ ಪರಲೋಕ ರಾಜ್ಯವನ್ನು ನೀವು ನಾಶ ಮಾಡುವಾಗ, ಈ ಶರೀರ ಅಭಿಲಾಷಕ್ಕೋಸ್ಕರ ನೀವು ನಿಮ್ಮ ದುಃಖ, ನಿಮ್ಮ ಚಿಂತೆ ಹೆಚ್ಚಿಗೆ ಬೆಳೆಸ್ಕೊಳ್ಳುತ್ತಾ ಇದ್ದೀರಿ. ಆದರೆ ದೇವರಿಂದ ಬರುವ ಫಲದ ಮೇಲೆ ಯಾರು ನಡೀತಿಲ್ಲ. ಅಲ್ಲಿ ನೀವು ಕೆಳಗೆ ನೋಡಿರಿ, ಆ ದೇವರ ಫಲಗಳು ಹೆಂಗಿದ್ದಾವ ಅಂತ ಹೇಳಿ, ಎಷ್ಟು ಘೋರವಾಗವ. ಆ ಫಲಗಳ ಮೇಲೆ ನಡೆಯುವಂತರು ಎಷ್ಟು ಅದ್ಭುತವಾಗಿರ್ತಾರೆ. 22ನೇ ಸಂಧಿ ಹೋದ್ರಮ್ಮ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ದೇವರಾತ್ಮ ಅಂದ್ರ ಯೇಸುವಿನಿಂದ ಉಂಟಾದ ಫಲಗಳು ಬಂದಾಗ ನಮ್ಮ ಪವಿತ್ರಾತ್ಮನ ವರಗಳು ಸಿಗ್ತಾವ. ಇಲ್ಲಿ ಡಿಫ್ರೆನ್ಸ್ ಕೇಳಿಸ್ಕೋರ. ದೇವರಾತ್ಮ ಅಂದ್ರೆ ಯಾರು? ಯೇಸು ಕರ್ತನು. ಪವಿತ್ರಾತ್ಮನ ವರಗಳನ್ನು ನೀನು ಬಿಡುಗಡೆ ಮಾಡೋದನ್ನ, ರೋಗವಾಸಿ ಮಾಡ್ತಿ, ಸ್ವಸ್ಥತೆ, ಪ್ರೊಫಸಿ ಹೇಳದಿರಿ ಎಲ್ಲ ವರಗಳು ಏನ್ ಮಾಡ್ತಾನ? ಪವಿತ್ರಾತ್ಮನು ನಿನ್ನಲ್ಲಿ ಆವರಿಸಿತಾನ. ಎಲ್ಲಿವರೆಗೆ ನೀನು ದೇವರ ಆತ್ಮನಿಂದ ಏನ್ ಮಾಡ್ತಿ? ಫಲಗಳು ತಗೊಂಬ ಹೋದ್ರ ನೀನು ದೇವರ ರಾಜ್ಯಕ್ಕೆ ಬಾಧ್ಯನಾಗಲಿ. ಹೋದ್ರಿ ಯಾವ ಫಲಗಳು? 9 ಫಲಗಳು ಹೋದ್ರಿ. ಇವಾಗ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆದಮೆ. 9 ಆದವು. ಇವುಗಳ ಫಲ ಮೇಲೆ ನಾವು ನಡೆದಾಗ ನಮ್ಮ ನಮ್ರತೆ ನೋಡಿ ದೇವರ ಆತನ ಪವಿತ್ರಾತ್ಮನ ವರಗಳು ನಮ್ಗೆ ಕೊಡ್ತಾನ. ಆತನ ಕೊಡಲ್ಪಟ್ಟು ಯಾರಿಗೆ ಏನೇನೋ ವರಗಳು ಕೊಡ್ತಾನೆ. ಯಾರಿಗೆ ಜ್ಞಾನದ ವರ ಕೊಡ್ಬೋದು, ಯಾರಿಗೆ ವಿವೇಕದ ವರ ಕೊಡ್ಬೋದು, ಯಾರಿಗೆ ಹೀಲಿಂಗ್ ವರ ಕೊಡ್ಬೋದು, ಯಾರಿಗೆ ಪ್ರೊಫೆಸಿ ವರ ಕೊಡ್ಬೋದು, ಯಾರಿಗೆ ಟಂಗ್ಸ್ ಮಾತಾಡಕ್ ಕೊಡ್ಬೋದು, ನನ್ನ ಭಾಷೆಯಲ್ಲಿ ಮಾತಾಡೋ ವರ ಕೊಡ್ಬೋದು. ಆ ವರಗಳು ಬಂದಾಗ ನೀವು ದೇವರ ರಾಜ್ಯದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡ್ತದ. ಅಂತ ದೊಡ್ಡ ಸೌಭಾಗ್ಯ. ನೀವು ಮಾಡುವುದು ನಿಮ್ಮಿಚ್ಛೆದಂತೆಲ್ಲ, ಆತನ ಮೂಲಕ ನೀವು ಕರೆಯಲ್ಪಟ್ಟವರಾಗ್ತೀರಿ. ಆಗ ನಾವು ಮತ್ತೆ ನಮ್ಮ ನಮ್ದು ಹಳ್ಳಿ ತೆಗಿರಿ. ಈಗ ಸರಿಯಾಗಿ ನಾವು ನಂಬಿಕೆ ಬಗ್ಗೆ ಹೋಗೋಣ. ಇಬ್ರಿಯ 11ನೇ ಸಂಧಿ ತೆಗಿರಿ. ಎಷ್ಟು? 11ನೇ ಸಂಧಿ. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿ, ಇಲ್ಲಿ ಒಂದೇ ವಾಕ್ಯದಾಗ ಎಷ್ಟವ? ನಂಬಿಕೆ ಒಂದದ. ಗೊತ್ತಾಯ್ತಾ? ಟಿಕ್ ಹಾಕೋರಿ ಒಳ್ಳೆ ಬೇಕದ. ನಂಬಿಕೆ, ನಿರೀಕ್ಷೆ ಎರಡವ. 3ನೇದು ಭರವಸೆ. 4ನೇದು ನಿಜವಾದ ತಿಳುವಳಿಕೆ. ಎಷ್ಟು ಕೊಟ್ಟ ದೇವ್ರು? ಒಂದ್ರೊಳಗೆ. ಯಾರು ಬೇಕು ನಮ್ಗ? ಒಂದ್ ನಂಬಿಕೆ ಕಾರ್ಯವಾಗಿ ನಡಿಬೇಕಾದ್ರ ನಾವು ಮೊದಲನೇದಾಗಿ ಈ ನಂಬಿಕೆ ವಾಗ್ದಾನ ನಂಬುವುದು ಏನದ? ಪ್ರಕಾರ ಆತುಕೊಳ್ಳುತ್ತದ. ಇದರಿಂದ ಹೃದಯದ ಭಾರವನ್ನು ಏನ್ ಮಾಡ್ತೇವೆ? ನಾವು ತಿರಸ್ಕರಿಸ್ತೇವೆ. ಯಾವಾಗ ನಿನ್ನ ಬಳಿ ನಂಬಿಕೆ ಬರ್ತದಲ್ಲ, ನಿನ್ನ ಹೃದಯದ ಭಾರಗಳು ಇಳಿಸುವಂತ ದೇವರಾಗಿದ್ದಾನೆ. ಯಾರು? ಕರ್ತನಾದ ಯೇಸು. ಮತ್ತೆ ನಿನ್ನ ನಂಬಿಕೆ ಬಂದಾಗ ಮಾತ್ರ ಅದು ಬೆಳಕು ನಡೆಸುವಂತದಾಗಿರ್ತದೆ. ಯಾವಾಗ ನಿನ್ನ ಬಳಿ ನಂಬಿಕೆ ಬರ್ತದಲ್ಲ, ಅವಾಗ ಮಾತ್ರ ನಿನ್ನ ಹೃದಯದಲ್ಲಿ ಬೆಳಕು ಬರ್ತದ. ಮತ್ತೆ ನಿನ್ನ ಆತ್ಮದಾಗೂ ಬೆಳಕು ಬರ್ತದ, ನಿನ್ನ ಜೀವಿತದಲ್ಲೂ ಬೆಳಕು ಬರ್ತದ. ಆ ವಾಕ್ಯ ಬಲದಿಂದ ನೀ ಏನ್ ಮಾಡ್ತಿ? ನಿನ್ನ ಆಧಾರ ನಿಜವಾದ ನೀ ಸ್ಥಿತಿಯಲ್ಲಿ ಹೋಗುತ್ತಿ. ಅದೇ ರೀತಿಯಾಗಿ ನಾವು ನೋಡ್ತೇವೆ ಇಲ್ಲಿ ನಿರೀಕ್ಷೆ. ಈ ನಿರೀಕ್ಷೆ ಎಂಬುದು ಏನದ? ನಮಗೆ ಕಣ್ಣಿಗೆ ಕಾಣಲಾರದಂತ ಒಂದು ವಸ್ತು ಆಗಿದೆ. ನಂಬಿಕೆಯು ಏನದ? ನಮ್ ಕಣ್ಣಿಗೆ ಕಾಣಲ್ಲ. ನಂಬಿಕೆ ಕಾಣಿಸ್ತದೆ ನಿಮ್ ಕಣ್ಣಿಗೆ, ನಿರೀಕ್ಷೆ ಕಾಣಿಸ್ತದ ಕಣ್ಣಿಗೆ ಕಾಣದು. ಎರಡು ಏನದ? ಇವು ಆತ್ಮಿಕಾದ ಹೋರಾಟವ. ನಿನ್ನ ನಂಬಿಕೆಯಲ್ಲಿ ಯಾವಾಗ ನಂಬುತ್ತಿ ಅವಾಗ ನಿನ್ನ ಕಾರ್ಯ ಆಗ್ತದ. ಆದ್ರ ನಿರೀಕ್ಷೆ ಎಂಬುವಂಥದ್ದು ಏನದ? ನೀನು ನಿರೀಕ್ಷೆಯಲ್ಲಿ ಹೋಗ್ಬೇಕಾದ್ರೆ ಬಲವಾಗಿ ನಿರೀಕ್ಷೆ ಮಾಡ್ಬೇಕಾಗ್ತದ. ನೀನು ಏನೋ ನಿರೀಕ್ಷೆ ಮಾಡಿದ್ದೇವ್ರೆ, ಇವತ್ತು ನನಗೆ ನೀರ್ ಬೇಕಂದ್ರೆ ಯಾರು ನೀರು ಕೊಟ್ರಂದ್ರ ಅದು ಅದು ನಿರೀಕ್ಷೆ ಅಲ್ಲ, ಅದು ನಿನ್ನ ಕರ್ಮ ಅದ. ದೇವರಿಂದ ಬಂದಿದ ನಿರೀಕ್ಷೆ ಆಗಿರ್ತದ, ಸುಖ ಸಮೃದ್ಧಿಯಾಗಿರ್ತದ. ಅಲ್ಲಿ ಯಾವ ಕಾರ್ಯಗಳು ನೀವು ಬಿಟ್ಟು ಹೋಗೋದಿಲ್ಲ. ಆ ಆತ್ಮವಿಶ್ವಾಸ ಎಂಬುದು ನಿಮ್ಮಲ್ಲಿ ಹುಟ್ಟುತ್ತದ, ಒಂದು ಸ್ವಭಾವ ಹುಟ್ಟುತ್ತದೆ. ಯಾಗ ನಿರೀಕ್ಷೆ ಬಂದಾಗೆ ನಿಮ್ಮ ಹತ್ರ ಒಂದು ಸ್ವಭಾವ ಹುಟ್ಟುತ್ತದ. ತುಳಿತಮ್ಮರೇ,
ಸ್ವಭಾವ ಹುಟ್ಟುತ್ತದೆ. ಯಾವುದು ನಿರೀಕ್ಷೆ ಸ್ವಭಾವ ಅನ್ನೋದು ಒಂದು ಅದು ಹುಟ್ಟದಾಗೆ ನಿಮ್ಮ ಆತ್ಮ ಪ್ರೇರೇಪಣೆ ಆಯ್ತದ. ಇದು ನಾ ಪ್ರಾರ್ಥನೆ ಮಾಡಿದೆ, ಈ ನಿರೀಕ್ಷೆ ಮಾಡಿದೆ, ಇದು ನನಗೆ ಸಿಕ್ಕ್ಯದ ಅಂತೇಳಿ ನಿಮ್ ಸ್ವಭಾವದಲ್ಲಿ ಕಲಿಯುವಂತದಾಗ್ತದ. ಆ ವಿಶ್ವಾಸದ ಆತ್ಮ ನಡೆದಾಗ ನಂಬಿಕೆಯನ್ನು ಕಾರ್ಯ ಮಾಡ್ತಾನೆ. ನಂಬಿ ನೀನ್ ನಿರೀಕ್ಷೆ ಮಾಡಬೇಕು. ಇದು ಅಲ್ಲಿಗೆ ಮುಗಿದಿಲ್ಲ. ದೇವರೇ ನಾನು ನಂಬುತ್ತೆ ಅಂದ್ರೆ ಆಗಿಲ್ಲ, ನಿರೀಕ್ಷೆನೂ ಮಾಡ್ಬೇಕಂತ ಹೇಳ್ತಾನೆ ದೇವರು. ನೀನ್ ನಿರೀಕ್ಷೆ ಯಾವಾಗ ಮಾಡ್ತಿ ಅವಾಗ ಮಾತ್ರ ಇದು ನಡೀತದ. ಆ ನಿರೀಕ್ಷೆ ಆಗಲ್ಲ ಏನಾಗ್ತದ, ಭರವಸೆ ಯಾವಾಗ ಬರ್ತದ ನಿಂಗೆ ಭರವಸೆ, ಅದ ಕಾರ್ಯ ನಡೆದಿದಾಗ ಮಾತ್ರ ಬರ್ತದ. ಮತ್ ಮುಂದೆ ಮೂರನೇದು ಏನದ, ಭರವಸೆ ಉಳ್ಳದು. ಈ ಭರವಸೆ ಏನದ, ಎರಡು ಪದಗಳಾಗಿ ನಿಂದಿರ್ತಾವ. ಒಂದು ಏನದ, ನಿಂತಿರುವುದು. ಭರವಸೆ ಹೆಂಗಿರ್ತದ, ಸದಾ ಕಾಲ ನಿಂತಿರ್ತದ. ಈಗ ನನಗೆ ಏನಾದ್ರು ಟ್ರಸ್ಟ್ ಮಾಡಿದ್ರೆ ಅಂದ್ರೆ ಅದು ಹೆಂಗ್ ನಿಂದಿರ್ತದ, ಹಂಗೇ ನಿಂದಿರ್ತದ. ಅರೆ ಈ ಮನುಷ್ಯ ತೋಲ್ ಭಾರಿ ಹಂಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಯಾವಾಗ ಭರವಸೆ ಇಡ್ತಿರಲ್ಲ ಅದು ಸ್ಥಿರಚಿತ್ತವಾಗಿ ನಡೆಯುತ್ತಾ ಇರ್ತದ. ಆ ಭರವಸೆದಲ್ಲಿ ನಾವು ಪ್ರತಿನಿತ್ಯ ಹೆಚ್ಚಿಯಾಗಿ ಆತನ ನಡಿಬೇಕು. ನಾವು ಲಾಸ್ಟ್ನೇದಾಗ ನೋಡ್ತೇವೆ, ಮತ್ತೇನಾದ್ರು ಲಾಸ್ಟ್ನೇದು ನಿಜವೆಂದು ತಿಳಿದುಕೊಳ್ಳುವುದು. ಯಾವಾಗ ನಾವು ನಿಜವಂತ ತಿಳ್ಕೊತೇವು, ಎಲ್ಲ ಕಾರ್ಯಗಳ ಮೇಲೆ ನಿನ್ನ ಜಯ ಹೊಂದಿದಂದ್ರ ನಿನ್ನ ನಂಬಿಕೆ, ನಿನ್ನ ನಿರೀಕ್ಷೆ, ಭರವಸೆ ಯೇಸುವಿನ ಮೇಲೆ ಬಂದಾಗ ಏನಾಗ್ತದೆ, ನಿನಗ ನಿಜವಾದ ತಿಳುವಳಿಕೆ ಬರ್ತದೆ. ನಿನಗ ಆ ತಿಳುವಳಿಕೆ ಏನದ, ನಿನಗ್ ಗೊತ್ತಾಗ್ತದೆ. ದೇವ್ರೇ ನಾ ಈ ಕಾರ್ಯ ಮಾಡತ್ತಿದ್ದೆ, ನೀ ಕಾರ್ಯ ಮಾಡ್ಲತ್ತಿದ್ದ ಎಂಬುದು ನಿನ್ ತಿಳುವಳಿಕೆ ಬಂದಾಗ ಯೇಸು ಕ್ರಿಸ್ತ ನಿನ್ ಜೊತೆ ಇದ್ದಾನೆ ಎಂಬುದು ಬರ್ತದೆ. ಅದಕ್ಕ ಅದರ್ಸೆ ಮೊದಲು ಏನ್ ಮಾಡ್ಬೇಕು, ಗಲಾತೆಯಲ್ಲಿ ನಾವು ಏನ್ ನೋಡಿದೆವು, ಶರೀರ ಅಭಿಲಾಷೆಗಳು ಬಿಡ್ಬೇಕು, ಮತ್ತೆ ಅವು 9 ಫಲಗಳು ನಡಿಬೇಕು, ಮತ್ ಪವಿತ್ರಾತ್ಮನ ವರಗಳು ಎಲ್ಲಿ 1 ಕೊರಿಂಥಿ 18ನೇ ಸಂಧಿ 8ನೇ ವಚನ ಹಿಡ್ಕೊಂಡಿ 10 ತನ ಅವೆಲ್ಲ ವರಗಳವ. ಆಗ ಬಂದಾಗ ನಿನಗೆ ಇವೆಲ್ಲ ಕಾರ್ಯಗಳು ನಡೆಸ್ತಾವ. ಈ 4 ವಾಕ್ಯಗಳು ದೇವರು ಒಂದೇ ಜಾಗದಲ್ಲಿ ಬರ್ದಿದ್ದಕ್ಕೆ ಯಾಕಂದ್ರ ಈ ಸಮ್ಮುಖದಲ್ಲಿ ನೀ ನಂಬಿಕೆ, ನಿರೀಕ್ಷೆ, ಭರವಸೆ ಮತ್ತ ನಿಜವಾದ ತಿಳುವಳಿಕೆ ನಿನ್ನಲ್ಲಿ ಯಾವಾಗ ಹುಟ್ಟುತ್ತದಲ್ಲ ಅವಾಗ ನೀ ದೇವರ ರಾಜ್ಯದಲ್ಲಿ ಸೈತಾನ ನಿನಗೆ ಏನು ಮಾಡಕ್ಕಾಗದು. ಇಲ್ಲಂದ್ರೆ ಸೈತಾನ ನಿನಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಡ್ತಾನಂದ್ರ, ಫಸ್ಟ್ ಪೀಟರ್ ತೆಗೀರಿ 1ನೇ ಪೇತ್ರ 5ನೇ ಸಂಧಿ 9ನೇ ವಚನ. ದೇವರು ಹೆಂಗ್ ನಿಮ್ಗೆ ಎದುರಿಸ್ತಾರ, ಯಾವ ರೀತಿಯಾಗಿ ಸೈತಾನ ನಿಮಗೆ ನೋಡುವಂತನಾಗಿದ್ದಾನೆ, ನೀವು ಯಾವ ರೀತಿಯಾಗಿ. 1ನೇ ಪೇತ್ರ 5ನೇ ಸಂಧಿ 9ನೇ ವಚನ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸೋದರರು ಅನುಭವಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿಲ್ಲ. ದೇವರು ಇಲ್ಲಿ ಸೈತಾನ ಯಾವ ಶೋಧಕನು ಅಥವಾ ನಿಮ್ಮ ಹತ್ರ ಬರ್ತಾನಲ್ಲ ಅದಕ್ಕೆ ನಮ್ಗೆ ಏನ್ ಮಾಡಂತ ದೇವರು ಎದುರಿಸಿರಿ. ಯಾವ್ದರಿಂದ ಎದುರಿಸ್ತೀರಿ? ಈಗ ನಿಮ್ಗೆ ಸೈತಾನ್ ಕಾಣಿಸ್ಲತ್ತ, ನಿಮ್ಗೆ ಎಲ್ಲ ಬರೋದು ಬರ್ತಾನೆ ಅದ. ಹೆಂಗ್ ಎದುರಿಸ್ತೀರಿ? ವಾಕ್ಯದ ಮೊದಲನೇದಾಗಿ ಹೇಳಿದೆ, ಹೆಂಗ್ ಎದುರಿಸ್ತೀರಿ? ವಾಕ್ಯ ಎಂಬ ಕತ್ತಿಯಿಂದ. ಎಲ್ಲದ ವಾಕ್ಯ ಮತ್ತ ಪವಿತ್ರಾತ್ಮ ಭರಿತನಾಗಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ದೇವರ ಆತ್ಮನ ಮೂಲಕ ಪ್ರಾರ್ಥನೆ ಮಾಡ್ಬೇಕು. ದೇವ್ರು ಇದೇ ಸಮ್ಮುಖ ಹೇಳ್ತಾ ನಿಮಗ ಆತನು ಬಂದಿದ ಕಾರ್ಯ ಇದೆ, ಸೈತಾನನಿಂದ ನಿಮಗ್ ಬಿಡಿಸುವುದು ಕಾರ್ಯ ಇದೆ. ಇದೇ ನಿತ್ಯವಾಗಿ ನಿಮ್ಮನ್ನು ಹೇಳುವಂತ ದೇವರಾಗಿದ್ದಾನೆ. ಆದ್ರೆ ಈ ಲೋಕದಲ್ಲಿ ಯಾರು ಆತನ ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ತಿಳುವಳಿಕೆ ಇಲ್ಲ, ಭರವಸೆ ಇಲ್ಲ. ಯಾಕ? ಅವರ ಕಾರ್ಯದಲ್ಲಿ ಅವರೇ ಬಿದ್ದೋಗಿ ಮುಂದೆ ಹೋಗ್ತಾ ಇದ್ದಾರ. ಅದಕ್ಕಾಗಿ ನೀವು ಮಾತ್ರ ದೇವರ ಸನ್ನಿಧಿಯಲ್ಲಿ ಇರ್ಬೇಕು. ಯಾವ ರೀತಿಯಾಗಿ ಇನ್ನೊಂದು ನೋಡಿ, ಲಾಸ್ಟ್ ಆಗಿರಿ ಜಾನ್ 1 ಯೋಹನ 1ನೇ ಯೋಹನ 4ನೇ ಸಂಧಿ 4ನೇ ವಚನ. 4ನೇ ಸಂಧಿ 4ನೇ ವಚನ. 1ನೇ ಯೋಹನ 4ನೇ ಸಂಧಿ 4ನೇ ವಚನ. ಆತನು ಸಂಭ್ರಮಿಸಿರಿ, ಪ್ರಿಯರಾದ ಮಕ್ಕಳೇ, ಅದನ್ನು 1ನೇ ಯೋಹನ ಈ ಪೀಟರ್ ಆಗೋದು ಅದೇ ಬರ್ತದೆ ಪೇತ್ರನ ಮೇಲೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕ ಅದರಲ್ಲಿ ಇರುವುದಕ್ಕಿಂತ ನಿಮ್ಮೆಲ್ಲರಿಗಿಂತನೂ ಹೆಚ್ಚಿನನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದಿರಿ. ಏನಂತ ದೇವರಲ್ಲಿ, ನಾವು ಲೋಕದಲ್ಲಿ ಇರುವುದಕ್ಕಿಂತ ನಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದರಿಂದ ನೀವು
ಹಾ, ಇಲ್ಲಿ ಲೋಕದವನು ಅಂದರೆ ಸೈತಾನನ ದುಷ್ಟಾತ್ಮನ ಆಳ್ವಳಿಕೆಯಲ್ಲಿ ದೇವರ ಮಹಿಮೆ ಹೆಚ್ಚಾಗಿ ನೀವು ಕಾಣಿಸ್ತೀರಿ. ಅದರಲ್ಲೇ ಮತ್ತೆ ಎರಡನೇ ಪಾಠದಲ್ಲಿ ಮೊದಲನೇದು ಲೋಕದಲ್ಲಿ ಇರುವಾತನಂದ್ರೆ ದುಷ್ಟಾನಕ್ಕಿಂತ ದೋಷ ಇರುವುದಕ್ಕಿಂತ ದೇವರ ಕಾರ್ಯಗಳು ನಮ್ಮಲ್ಲಿ ನಡೀತಾವ. ಅದು ಎರಡನೇದು ಏನದ ನೋಡ್ರಿ, ನಿಮ್ಮಲ್ಲಿರುವಾತನು ಯಾರು ಇರ್ತಾರ ನಮ್ಮಲ್ಲಿ? ಜೀಸಸ್, ಯೇಸು ಸ್ವಾಮಿ, ಕರ್ತನಾದ ಯೇಸು ಕ್ರಿಸ್ತ ನಮ್ಮಲ್ಲಿ ಇರ್ತಾನ. ಮತ್ ಮೂರನೇದು ಏನದಲ್ಲಿ? ಜಯಿಸಿದಿರಿ. ಎದರಿಂದ ಜಯಿಸಿದಿರಿ? ಎದರಿಂದ ಜಯಿಸ್ತೀರಿ ನೀವು? ವಿಶ್ವಾಸದಿಂದ, ನಂಬಿಕೆ, ನಿರೀಕ್ಷೆ, ಭರವಸೆ, ತಿಳುವಳಿಕೆ. ಎಲ್ಲಿ ಜಯಿಸ್ತೀರಿ? ಇಲ್ಲಿ ಜಯಿಸ್ತೀರಿ ನೀವು. ಅದಕ್ಕೆ ಜಯಿಸಿದಿರಿ ಅಂತ ಹೇಳ್ತಾನೆ ದೇವರು. ಹಾಗಾಗಿ ನೀವು ನಂಬಿಕೆಯಲ್ಲಿ ಎಷ್ಟು ಬೃಹದವಾಗಿ ಬೆಳಿತಿರಲ್ಲ, ಸೈತಾನ ನಿಮ್ಮನ್ನು ಕಾಣಿಸುವಂತದಿಲ್ಲ. ಹಾಗಾಗಿ ದೇವರಿಗೆ ಮಹಿಮೆಯಾಗಲಿ, ವಾಕ್ಯ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಸಭೆ